ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ನಾನು ಟಜಲ್ಸ್ ತೋರಿಸ್ತೀನಿ. ಈ ಟಜಲ್ಸಲ್ಲಿ ಏನಂದರೆ ಡಿಫ್ರೆಂಟ್ ಅಂದರೆ ಬೀಡ್ಸನ್ನು ನಾವು ಡಿಫ್ರೆಂಟಾಗಿ ಏರಿಸ್ಕೊಳೋದು. ನೋಡಿ ಈ ಥರ ಒಂದು ಟಜಲ್ಸು. ನಿಮಗೆ ಸ್ವಲ್ಪ ಬೀಡ್ಸು ಹೈಲೈಟ್ ಮಾಡಬೇಕು, ನಮಗೆ ಗ್ರ್ಯಾಂಡಾಗಿ ಬೇಕು, ಟಜಲ್ಸು ಗ್ರ್ಯಾಂಡಾಗಿ ಬೇಕು ಅಂದರೆ ಈ ಥರ ಬೀಡ್ಸನ್ನು ಡಿಫ್ರೆಂಟಾಗಿ ಹಾಕ್ಕೊಂಡು ನಾವು ಈ ಥರ ಟಜಲ್ಸ್ ಹಾಕ್ಕೋಬೋದು. ಇದು ನಾನು 5 ಪೆಟಲ್ಸ್ ಹಾಕಿದ್ದೀನಿ. ನೀವು 3 ಪೆಟಲ್ಸು, 4 ಪೆಟಲ್ಸು, 6 ಪೆಟಲ್ಸು ಈ ಥರ ಹಾಕ್ಕೋಬೋದು. ಸ್ವಲ್ಪ ಇದು ನೀವು ಸಿಂಗಲ್ ಪೀಸ್ ಅನ್ನೋಂಗಿದ್ರೆ ಟಜಲ್ಸ್ ಸ್ವಲ್ಪ ದೊಡ್ಡದಾಗಿ ಈ ಸೈಜ್ ಹಾಕ್ಕೊಳ್ಳಿ. ಇದನ್ನೇ ಫುಲ್ಲು ಅಂದರೆ ಸ್ವಲ್ಪ ಹತ್ತತ್ರ ಜಾಸ್ತಿ ಪೀಸ್ ಹಾಕ್ತೀವಿ ಅನ್ನಂಗಿದ್ರೆ ಸ್ವಲ್ಪ ಚಿಕ್ಕದಾಗಿ ಸೈಜ್ ಮಾಡ್ಕೊಳ್ಳಿ. ನೋಡಿ, ಇದು ಸ್ಯಾರಿಗೆ ಅಲ್ಲೊಂದಲ್ಲೊಂದು ಆ ಥರ ಈ ಥರ ಟಜಲ್ಸ್ ಹಾಕಿ ಸ್ಟಿಚ್ ಮಾಡ್ಕೋಬೇಕು. ಒಂದು ಮಿನಿಮಮ್ 120-25 ಈ ಥರ ಹಿಡಿಯುತ್ತೆ. ಸ್ಯಾರಿ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಬ್ಲೌಸು ಬ್ಯಾಕ್ ಸೈಡು ಹ್ಯಾಂಗಿಂಗ್ ಬರುತ್ತಲ್ಲ ಕಟ್ಟೋದಕ್ಕೆ, ಟ್ಯಾಗ್ ಕಟ್ಟೋದಕ್ಕೆ, ಮತ್ತು ದುಪ್ಪಟ್ಟಾಗೆ ಈ ಥರ ನಾವು ಟಜಲ್ಸ್ನ ಹಾಕೋಬೋದು. ಸೈಜ್ ವೈಸು ನೀವು ನಿಮಗೆ ಚಿಕ್ಕದಾಗಿ ಬೇಕು ಅಂದರೆ ನಾಟ್ಗಳನ್ನು ಕಮ್ಮಿ ಮಾಡಿಕೊಂಡು ಚಿಕ್ಕ ಸೈಜಾಗಿ ಕ್ಯೂಟಾಗಿ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ತೋರಿಸಿದ್ದೀನಿ. ತುಂಬ ದೊಡ್ಡದು ಅಲ್ಲ, ತುಂಬ ಚಿಕ್ಕದು ಅಲ್ಲ, ಮೀಡಿಯಮ್ ಸೈಜು. ಅಂದರೆ ನಾನಿಲ್ಲಿ 15 ಡಬಲ್ ನಾಟ್ ಹಾಕಿದ್ದೀನಿ ನೋಡಿ. ಆಮೇಲೆ ಇಲ್ಲಿ ಎಲ್ಲೂ ಲೂಪು ಬರಲ್ಲ, ಲೂಪು ಬಿಟ್ಟಿಲ್ಲ. 5 ಪೆಟಲ್ಸು, 3 ಪೆಟಲ್ಸು ಅಷ್ಟೇ ನೋಡಿ. ಇವೆರಡು ಫೋಲ್ಡ್ ಮಾಡಿ ಇದು 3 ಪೆಟಲ್ಸ್ ಈ ಥರ ಆಗುತ್ತೆ. ಬೀಡ್ಸನ್ನು ಈ ಥರ ಡಿಫ್ರೆಂಟಾಗಿ ಕಲರ್ಫುಲ್ಲಾಗಿ ಹಾಕ್ಕೋಬೋದು ನೀವು. ಈಗ ಇದನ್ನು ಹೇಗೆ ಏರಿಸ್ಕೊಳೋದು ಬೀಡ್ಸ್ನ ಅಂತ ನಾನು ನಿಮಗೆ ಹೇಳಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಈ ಥರ ನಿಮಗೆ ಇಷ್ಟವಾಗಿರೋ ಅಂಥ ಬೀಡ್ಸನ್ನು ತಗೊಳ್ಳಿ. ನಿಮಗೆ ಯಾವ್ಯಾವುದು ಇಷ್ಟ ಮತ್ತು ನಿಮ್ಮ ಸ್ಯಾರಿಗೆ ಯಾವುದು ಸೂಟ್ ಆಗುತ್ತೋ ಬೀಡ್ಸು ಅವನ್ನು ತೊಗೊಂಡ್ಬಿಟ್ಟು ಈ ಥರ ಪೈಪು ಮತ್ತು ಶೇಪಲ್ಲಿ ಬರ್ತಾವಲ್ಲ ಬೀಡ್ಸ್ಗಳು, ಆ ಥರ ಯಾವುದಾದ್ರೂ ತೊಗೊಂಡು ಈ ಥರ ಸ್ಮಾಲ್ ಬೀಡು, ಬಿಗ್ ಬೀಡು ಅಂದರೆ ಇನ್ನೂ ಡಿಫ್ರೆಂಟಾಗಿ ಕಲರ್ ಬೀಡುಗಳು ಎಲ್ಲ ತೊಗೊಂಡು ನೀವು ಈ ಥರ, ನಾನು ನೋಡಿ ಇಲ್ಲಿ ಬೆರಳಿಗೆ ಸುತ್ಕೊತೀನಲ್ಲ ಥ್ರೆಡ್ಡು, ಲೂಪ್ ಹಾಕಬೇಕಾದ್ರೆ ಅಲ್ಲ ಪೆಟಲ್ಸ್ ಹಾಕ್ಬೇಕಾದ್ರೆ ಆವಾಗ 3 ಬೀಡನ್ನು ಇನ್ಸೈಡ್ ಬಿಟ್ಕೋಬೇಕು. ಇದು 1 ಬೀಡನ್ನು ರೆಡ್ ಬೀಡನ್ನು ಬಿಟ್ಕೊಳಲ್ಲ ನಾವು. ಈ ಬೀಡ್ ಬಿಟ್ಕೋಬೇಕಾದ್ರೆ ಅದನ್ನು ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಸೇರಿಸಿದ್ದೀನಲ್ಲ ನೋಡಿ. ಫಸ್ಟು 1 ಪೈಪು, ಆನಂತರ 3 ಬ್ಲೂ ಬೀಡ್ಸ್ ಹಾಕಿದ್ದೀನಿ ನಾನಿಲ್ಲಿ ನೋಡಿ. 3 ಬೀಡ್ಸು 1 ಪೈಪು, 3 ಬೀಡ್ಸು 1 ಪೈಪು ಈ ಥರ ಏರಿಸ್ಕೋಬೇಕು. ಅಂದರೆ ನೀವು ನೋಡಿಬಿಟ್ಟು ಅದನ್ನು ಬರ್ಕೊಂಡು ಯಾವ್ಯಾವ ಬೀಡು ಎಲ್ಲೆಲ್ಲಿ ಬರುತ್ತೆ ಅಂತ ಬರ್ಕೊಂಡು ನೀವು ಅದನ್ನು ಕೌಂಟ್ ಮಾಡಿಕೊಂಡು ಎಷ್ಟು ಬೇಕು ಆ ಥರ ಏರಿಸ್ಕೋಬೇಕು. ಆವಾಗ ಈ ಥರ ಆರ್ಡ್ರ್ ಪ್ರಕಾರ ಏರಿಸ್ಕೊಂಡ್ರೆ ನಮಗೆ ಈ ಥರ ಪೆಟಲ್ಸ್ ಹಾಕ್ಬೇಕಾದ್ರೆ ಬೀಡು ಈಸಿಯಾಗಿ ಬರುತ್ತೆ. ಈಗ ಸ್ಟಾರ್ಟ್ ಮಾಡ್ತೀನಿ. ಸೇಮ್ ಇದೇ ಥರ 5 ಪೆಟಲ್ಸೇ ತೋರಿಸ್ತೀನಿ ನಿಮಗೆ. 5 ಅಥವಾ 6 ಹಾಕ್ಬೋದು. ನಾನಿಲ್ಲಿ 4 ಪೆಟಲ್ಸ್ ಆಲ್ರೆಡಿ ತೋರಿಸಿದ್ದೀನಿ. ಬಟ್ ಇದು ಬೀಡು ಹೇಗೆ ಸೇರಿಸ್ಕೊಳೋದಂತ ಗೊತ್ತಾದರೆ ನೀವು ಎಷ್ಟು ಪೆಟಲ್ಸ್ ಬೇಕಾದರೂ ಹಾಕ್ಕೋಬೋದು. ಇಲ್ಲಿ ಬೇಕಾದ್ರೆ 7 ಪೆಟಲ್ಸ್ ಹಾಕ್ಕೋಬೋದು, ಸ್ಮಾಲ್ ಸೈಜು ಈ ಥರ ನೋಡಿ. ಇವಾಗ ಇದನ್ನೇ ತೋರಿಸ್ತೀನಿ ಹೇಗೆ ಹಾಕೋದು ಅಂತ ನೋಡಿ. ಸ್ಟಾರ್ಟಿಂಗು ಈ 3 ಬೀಡನ್ನು ನಾನು ಇನ್ಸೈಡು ಬೆರಳಿಗೆ ಸುತ್ಕೊತೀವಲ್ಲ ಆವಾಗ ಬೀಡನ್ನು ಇನ್ಸೈಡ್ ಬಿಟ್ಕೊತಾ ಇದ್ದೀನಿ ನೋಡಿ. ಇಲ್ಲಿ ಬಿಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದನ್ನು ನಾವು ಶಟಲ್ಗೆ ವಾಪಸ್ಸು ಸುತ್ಕೊಳ್ಳೋಣ. ಏಕೆಂದರೆ ಅವು ಇಲ್ಲಿ ಹತ್ರಕ್ಕೆ ಬಂದರೆ ಅದು ಡಿಸ್ಟರ್ಬ್ ಆಗುತ್ತೆ ನಮಗೆ ಶಟಲು. ಯಾರಾದರೂ ಹೊಸ್ದಾಗಿ ವೀಡಿಯೋ ನೋಡ್ತಾಯಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಬೇಸಿಕ್ ವೀಡಿಯೋಗಳನ್ನು ನೀವು ನೋಡಿ ನನ್ನ ಚಾನಲ್ಲು ಪೇಜ್ಗೆ ಹೋಗಿ ಕ್ಲಿಕ್ ಮಾಡಿದ್ರೆ ವಿಡಿಯೋಗಳು ಶಾರ್ಟ್ಸ್ ಎಲ್ಲ ಬರುತ್ತೆ. ನಿಮಗೆ ಅದರಲ್ಲಿ ಯಾವ ವಿಡಿಯೋ ಬೇಕೋ ಅದನ್ನು ಚೂಸ್ ಮಾಡಿಕೊಂಡು ನೋಡ್ಬೋದು. ಒನ್ ಡಬಲ್ ನಾಟ್ ಹಾಕಿದ್ದೀನಿ ನಾನಿಲ್ಲಿ. ಎಲ್ಲೂ ಲೂಪ್ ಬಿಟ್ಟಿಲ್ಲ ನೋಡಿ. ಒಂದೇ ಸೈಡು ಇದು ಬೀಡು ಲೂಪ್ ಬಿಟ್ಟಿರೋದು, ಅದು ಬೀಡು ವಿತ್ ಬೀಡು. ಈ ಸೈಡ್ 15 ಹಾಕಿದ್ದೀನಿ, ಈ ಸೈಡ್ 15. ನಿಮಗೆ ಇಲ್ಲಿ ಒಂದು 10 ಇದರಲ್ಲಿ ತೋರಿಸ್ತೀನಿ. 2 3 4 5 6 7 8 9 ಆಗಿದೆ. 10
ನಿಮಗೆ ಲೆಂತ್ ಬೇಕಂದರೆ ಇನ್ನೂ ಒಂದು 5 ಎಕ್ಸ್ಟ್ರಾ ಹಾಕೊಳ್ಳಿ. ಈ ಥರ ಉದ್ದಕ್ಕೆ ಪೆಟಲ್ಸ್ ಬೇಕು ಅಂದರೆ ಸಾಕು. ಸ್ಮಾಲ್ ಸೈಜ್ ಕ್ಯೂಟ್ ಆಗಿರಲಿ ಅಂದರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ನೋಡಿ ಈಗ 10 ಡಬಲ್ ನಾಟ್ಸ್ ಆಗಿದೆ. ಈಗ ನಾನಿಲ್ಲಿ ಬೀಡನ್ನು ಬಿಟ್ಕೊತಾ ಇದ್ದೀನಿ. ನೋಡಿ ಈ ಬೀಡನ್ನು ಬಿಟ್ಕೊಂಡು ಈಗ ಈ ಪೈಪ್ ಏರಿಸ್ಕೊಂಡಿದ್ದೀವಲ್ಲ ಇದಕ್ಕೆ ಮ್ಯಾಚ್ ಆಗೋವಂಥದ್ದು ನೀವು ಬೇರೆ ಯಾವ ಕಲರ್ ಬೇಕಾದ್ರೂ ಹಾಕ್ಕೋಬೋದು. ನಾನಿಲ್ಲಿ ನೋಡಿ ರೆಡ್ ಬ್ಲೂ ಹಾಕಿದ್ದೀನಲ್ಲ, ಹಾಗೆ ಇಲ್ಲಿ ಒಂದು ಕ್ರಿಸ್ಟಲ್ ಬೀಡನ್ನು ತೋರಿಸಿದ್ದೀನಿ ಎಕ್ಸಾಂಪಲ್ ನಿಮಗೆ. ಇವಾಗ ಇಲ್ಲಿ ನಾನು ಈ ಥರ ಪೈಪನ್ನು ಹಾಕಿ ಗ್ಲಾಸ್ ಪೈಪ್ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಇದು ಶೆಟಲಲ್ಲಿ ಇರುತ್ತಲ್ಲ, ಇದನ್ನು ಈ ಬೀಡ್ ಬಿಟ್ಕೋಬೇಕಾದ್ರೆ ಇದನ್ನು ನಾವು ಸೇರಿಸ್ಕೋಬೇಕಿಲ್ಲಿ. ನೋಡಿ ಈಗ ಆ ಪೈಪನ್ನು ಬಿಟ್ಕೊಂಡು ನಾವು ಆನಂತರ ನಾಟನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೇಮ್ ಮತ್ತು 10 ಡಬಲ್ ನಾಟ್. 2 3 4 5 6 7 8 9 10 ಆಗಿದೆ. ಈಗ ನಾನು ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ಪೆಟಲ್ಸ್ ಕಂಪ್ಲೀಟ್ ಆಯಿತು. ನೋಡಿ ನಿಧಾನಕ್ಕೆ ಈ ಥ್ರೆಡ್ಡನ್ನು ಹೀಗೆ ಎಳ್ಕೋಬೇಕು. ನೋಡಿ ಅಂದರೆ ನಾನು 10 ಬಿಟ್ಕೊಂಡಿರೋದ್ರಿಂದ ಈ ಪೆಟಲ್ಸ್ ರೌಂಡ್ಗೆ ಒಂಥರ ಗುಂಡಿಗೆ ಬಂದಿದೆ. ನಾನು ಇದು 15 ಹಾಕಿರೋದ್ರಿಂದ ಸ್ವಲ್ಪ ಶೇಪು ಚೇಂಜ್ ಇದೆ ಈ ಥರ. ಆಮೇಲೆ ನಾನಿಲ್ಲಿ ರೆಡ್ ಬೀಡು ಕ್ರಿಸ್ಟಲ್ ಬೀಡ್ ಹಾಕಿದ್ದೀನಿ. ಇಲ್ಲಿ ಪೈಪ್ ಹಾಕಿರೋದ್ರಿಂದ ಸ್ವಲ್ಪ ಅದು ಪೈಪ್ ಹರ್ವ ಬರುತ್ತಲ್ವ, ಸೊ ಹಾಗಾಗಿ ಈ ಥರ ಶೇಪ್ ಬರುತ್ತೆ. ನೋಡಿ ಇವಾಗ ನೆಕ್ಸ್ಟ್ ಪೆಟಲ್ಸ್ ಸೇಮ್ ಬೀಡನ್ನು ಮುಂಚೆನೇ ನಾವು ಸೇರಿಸ್ಕೊಳ್ಳೋಣ. ನೋಡಿ 3 ಬೀಡು, ನೀವಿಲ್ಲಿ 3 ಬೀಡ್ಗೆ ಪ್ಲಸ್ 4 5 ಈ ಥರ ಬಿಟ್ಕೋಬೋದು. ಅಂದರೆ ಅದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಬೆರಳಿಗೆ ಸುತ್ತಕೊಂಡು ಬೀಡ್ ಬಿಟ್ಕೊಳೋದು ಮತ್ತು ಇಲ್ಲಿ ಯಾವ ಬೀಡ್ ಬಿಟ್ಕೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗೈತೆ. ನೋಡಿ ಇವಾಗ ಇಲ್ಲಿ ಪೈಪ್ ಸ್ವಲ್ಪ ಲೆಂತಿ ಆಗಿದೆಯಲ್ಲ, ನಾನು ಇನ್ನೂ 2 ಬೀಡ್ ಹಾಕ್ಕೊಂಡಿದ್ರು ನಡೆಯೋದು, 5 ಬೀಡ್ ಹಾಕ್ಕೊಂಡಿದ್ರು ಅದು ಶೇಪ್ ಇನ್ನೂ ಈ ಥರ ಹಾರ್ಚ್ ಥರ ಬರೋದು. ನಾನಿಲ್ಲಿ 3 ಬೀಡ್ ಬಿಟ್ಕೊಂಡಿದ್ದೀನಿ. ಅದಕ್ಕೆ ಕರೆಕ್ಟಾಗಿ ಪೈಪ್ ಇದೆ ನೋಡಿ, ಅವೆರಡು ಲೆಂತು ಈಕ್ವಲ್ ಆಗಿದೆ. ಬಟ್ ಇಲ್ಲಿ ನೋಡಿ 3 ಬೀಡು 1 ಕ್ರಿಸ್ಟಲು, ಅದು ಲೆಂತು ಸ್ವಲ್ಪ ಚಿಕ್ಕದಾಗಿದೆ ಕ್ರಿಸ್ಟಲ್ದು, ಅದಕ್ಕೆ ಅದ್ರ ಮೇಲೆ ಹಾರ್ಚ್ ಥರ ಬಂದಿದೆ ಶೇಪ್. ನೀವು ಬೀಡು ಯಾವ್ಯಾವ್ದು ಬೀಡು ಏರಿಸ್ಕೊತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಶೇಪು. ಈಗ ಸೇಮ್ ಮತ್ತು 10 ಡಬಲ್ ನಾಟ್. ಅದು ಸ್ವಲ್ಪ ತಿಲಕ ಶೇಪ್ ಥರ, ಅಂದರೆ ಉದ್ದುದ್ದಕ್ಕೆ ನಾಮ ಬರುತ್ತಲ್ವ, ಅಂದರೆ ಈ ಥರ ಬಂದಿದೆ ನೋಡಿ, ದೀಪದ ಶೇಪ್ ಥರ ಬಂದಿದೆ ಪೆಟಲ್ಸು. ಇವಾಗ ಇದು ರೌಂಡ್ ಪೆಟಲ್ ಬರುತ್ತೆ. ನಾನಿವಾಗ ಹಾಕ್ತಿರೋದು ಶೇಪ್ ರೌಂಡಾಗಿ ಬರುತ್ತೆ. 7 8 9 10. ನೀವು ಹೊಸ್ದಾಗಿ ಯಾರಾದರೂ ಕಲಿತಾ ಇರೋರು ಈ ಥರ ಸಿಂಪಲ್ ಆಗಿರೋವಂಥ ಟಜಲ್ಸ್ನ ಹಾಕಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆನಂತರ ನೀವು ಲೇಸ್ ವರ್ಕ್ ಅವೆಲ್ಲ ಮಾಡಿದ್ರೆ ಈಸಿಯಾಗಿ ಕಲಿಬೋದು. ನೋಡಿ ಮತ್ತೆ ಬೀಡನ್ನು ಸೇರಿಸ್ಕೊತಾ ಇದ್ದೀನಿ. ಸೇಮ್ ಈ ಬೀಡ್ ಬಿಟ್ಕೊಂಡಾಗ ನಾವು ಈ ಪೈಪನ್ನು ಸೇರಿಸ್ಕೋಬೇಕು. ಮತ್ತು ಸೇಮ್ 10 ಡಬಲ್ ನಾಟ್. 2 3 ಫಾಸ್ಟಾಗಿ ಆಗ್ತಾಯಿದ್ದೀನಿ ಅಂದರೆ ಅದೇ ವಿಡಿಯೋ ಲೆಂತಿ ಆಗುತ್ತೆ ಅಂತ. ನೀವು ನನ್ನ ಬೇಸಿಕ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ಹೇಗೆ ಹಾಕಿದ್ದೀನಿ ಅಂತಂದು. ಯಾಕಂದರೆ ಒಂದೊಂದೇ ನಾಟ ಹಾಕಿ ತೋರಿಸೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ನೀವು ಹೊಸದಾಗಿ ವಿಡಿಯೋ ನೋಡ್ತಿರೋರು ನನ್ನ ಚಾನಲ್ಗೆ ಹೋಗಿ ಯಾವ ವಿಡಿಯೋ ಬೇಕಾದ್ರೂ ಚೂಸ್ ಮಾಡಿಕೊಂಡು ನೀವು ನೋಡ್ಕೋಬೋದು. ಬೇಸಿಕ್ ವಿಡಿಯೋಗಳು 3 ವಿಡಿಯೋಗಳು ಅಪ್ಡೇಟ್ ಮಾಡಿದ್ದೀನಿ ನಿಮಗೆ. ಆ ವಿಡಿಯೋಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಪೆಟಲ್ಸ್ ಹಾಕೋದು ಅಂತಂದು, ಹೇಗೆ ದಾರ ಸುತ್ಕೊಳೋದು ಶೆಟಲ್ಗೆ ಅಂತಂದು ಎಲ್ಲ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. 9 ಆಗಿದೆ. ಇನ್ನೊಂದು
10 ಆಯಿತು. ಈಗ ಇದನ್ನು ದಾರ ರಿಮೂವ್ ಮಾಡಿ ಎಳ್ಕೊತಾ ಇದ್ದೀನಿ ಥ್ರೆಡ್ಡನ್ನು. ನಾವು ಇಲ್ಲಿ ಎಲ್ಲೂ ಪೆಟಲ್ ಲಿಂಕ್ ಮಾಡಿಲ್ಲ, ಅಂದರೆ ಜಾಯಿನ್ ಮಾಡಿಲ್ಲ. ಸೊ ಹಾಗಾಗಿ ನಿಮ್ಗೆ ಅವು ಈ ಥರ ಡಿಫ್ರೆಂಟಾಗಿ ಈ ಥರ ಪೆಟಲ್ಸ್ಗಳು ಈ ಥರ ಸ್ವಲ್ಪ ಅಳ್ಕೊಳುತ್ತೆ. ಲಾಸ್ಟಿಗೆ ನಾವು ಎಲ್ಲ ಸೇರಿಸಿ ನಾಟನ್ನು ಹಾಕಿದಾಗ ಅದು ಕ್ಲೀನಾಗಿ ಹಾಗೆ ಸ್ಟಿಫಾಗಿ ಕೂರುತ್ತೆ. ಇಲ್ಲಿ ಎಳಿಬೇಕಾದ್ರೆ ನೀವು ಬಿಗ್ಗೆಗೆ ಬೆರಳಲ್ಲಿ ಇಟ್ಕೊಂಡು ಸ್ವಲ್ಪ ಟೈಟಾಗಿ ಎಳ್ಕೋಬೇಕು. ಇನ್ಸೈಡ್ ಇರೋ ಥ್ರೆಡ್ಡು ನಮಗೆ ಸ್ಟಿಫ್ ಆಗಿರಬೇಕು. ಲೂಸ್ ಬಿಟ್ಟರೆ ಅದು ಪೆಟಲ್ಸು ಸ್ವಲ್ಪ ಬ್ರಾಡ್ ಆಗೋದು ಮತ್ತು ಬಳ್ಕಾಡೋದು ಈ ಥರ ಎಲ್ಲ ಆಗುತ್ತೆ. ಈ ಥರ ಸ್ಟಿಫಾಗಿ ಕೂರಲ್ಲ. ನೋಡಿ, ಎಳೆದಷ್ಟು ನಮಗೆ ಪೆಟಲ್ಸ್ ಚಿಕ್ಕದಾಗಿ ಬರುತ್ತೆ, ಸ್ವಲ್ಪ ಸ್ಟಿಫಾಗಿ ಕೂರುತ್ತೆ. ನೋಡಿ, ಇದು ಸ್ವಲ್ಪ ಲೂಸ್ ಬಿಟ್ಟಿದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ. ಇದು ಸ್ವಲ್ಪ ಪೆಟಲ್ಸ್ ದೊಡ್ಡದಾಗಿ ಕಾಣುತ್ತೆ ನಿಮಗೆ. ಈಗ ಸೇಮ್ ಮತ್ತು ಥರ್ಡ್ ಒನ್ ಪೆಟಲ್ಸು ಸೇಮ್ ಫ್ರೆಂಡ್. ನೋಡಿ, ಈ ಬೀಡನ್ನು ಬೆರಳಿಗೆ ಸುತ್ಕೊಳೋಕೆ ಮುಂಚೆನೇ ನಾವು ಇನ್ಸೈಡ್ ಸೇರಿಸ್ಬೇಕು. ಮತ್ತು ಸೇಮ್ 10 ಡಬಲ್ ನಾಟ್ಸ್. 3 4 5 6 7 8 9 10 ಆದಮೇಲೆ ನೋಡಿ ಬೀಡನ್ನು ಸೇರಿಸ್ಕೊತಿದ್ದೀನಿ. ಇಲ್ಲಿ ಪೈಪನ್ನು ಬಿಟ್ಕೊತಾ ಇದ್ದೀನಿ. ಎರಡು ಒಟ್ಟಿಗೆ ಬಿಟ್ಕೊಂಡ್ರೆ ನಮ್ಗೆ ಆ ಥರ ಶೇಪ್ ಬರುತ್ತೆ. ಸೆವೆನ್ 8 9 10 10 ಆಗಿದೆ ಇದು. ಈಗ ಕ್ಲೋಸ್ ಮಾಡೋಣ ಇದನ್ನು. ನೋಡಿ, ನಿಮಗೆ 3 ಪೆಟಲ್ಸೇ ಸಾಕು ನನಗೆ ಅನ್ನೋದಾದರೆ ಈ ಥರ ಇದನ್ನು ಕಟ್ ಮಾಡಿ ನಾವಿಲ್ಲಿಗೆ ಗಂಟು ಹಾಕ್ಕೊಂಡು ಬ್ಯಾಕ್ ಸೈಡು ಅದನ್ನು ನಾಟನ್ನು ಇಟ್ಬಿಟ್ಟು ಇಲ್ಲಿ ಮಧ್ಯಕ್ಕೊಂದು ಬೀಡನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬೀಡನ್ನು ಎತ್ತಿ ತೋರಿಸ್ತೀನಿ ನಿಮಗೆ. ಸುಮ್ಮನೆ ಇದನ್ನು ಹಾಗೆ ಇಟ್ಟಿದ್ದೀನಿ ನಾನು ಬೀಡು. ಅದು ಸ್ಟಿಚ್ ಮಾಡಿದ್ರೆ ಅದು ಕೂರೋದು, ಏಕೆಂದರೆ ಚಿಕ್ಕದು ಇರುತ್ತಲ್ವ ಸ್ಪೇಸಲ್ಲಿ. ಇಲ್ಲಿ ಮಧ್ಯಕ್ಕೆ ಬೀಡನ್ನು ಹೊಲಿದ್ಬಿಟ್ಟು ನೀವು ಇಷ್ಟಕ್ಕೆ ಸ್ಟಾಪ್ ಮಾಡ್ಕೋಬೋದು. ಇದು ಟಸಲ್ಸು ತುಂಬ ಚೆನ್ನಾಗಿ ಕಾಣುತ್ತೆ. 3 ಪೆಟಲ್ಸ್. ಈಗ ಹಾಗೆ 4 ಪೆಟಲ್ಸ್ಗೆ ಹೋಗೋಣ. ಇನ್ನೊಂದು ಪೆಟಲ್ಸ್ ಹಾಕ್ತೀನಿ ನೋಡೋಣ. 4 ಪೆಟಲ್ಸು ಬೀಡನ್ನು ಸೇರಿಸ್ಕೊಂಡು ಸೇಮ್ 10 ಡಬಲ್ ನಾಟ್ಸ್. ಇದು 4 ಪೆಟಲ್ಸು ಕಂಪ್ಲೀಟ್ ಆಯಿತು. ನೋಡಿ, ನಿಮಗೆ 4 ಪೆಟಲ್ಸು ಸಾಕು ಅನ್ನೋದಾದರೆ ಈ ಥರ 4 ಪೆಟಲ್ಸ್ ಆದಮೇಲೆ ನೀವು ಥ್ರೆಡ್ಡನ್ನು ಕಟ್ ಮಾಡಿ ಬ್ಯಾಕ್ ಸೈಡ್ ಹೋಗಿ ಗಂಟು ಹಾಕ್ಬಿಟ್ಟು ಗಮ್ ಹಾಕಿ, ಆನಂತರ ನೀವು ಬೀಡನ್ನು ಮಧ್ಯಕ್ಕೆ ಕಾಟನ್ ಥ್ರೆಡ್ ತೊಗೊಂಡು ಈ ಥರ ಎಮ್ಮಿಂಗ್ ಸೂಜಿಲಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಇದು 4 ಪೆಟಲ್ಸ್ ಈ ಥರ ಕಾಣುತ್ತೆ. ಈಗ 5 ಪೆಟಲ್ಸ್ಗೆ ಹೋಗೋಣ. 5th ಒನ್ನು. ನೋಡಿ, 5th ಒನ್ನು ಕಂಪ್ಲೀಟ್ ಆಯಿತು. ಈ ಥರ ಕಾಣುತ್ತೆ 5th ಒನ್ನು. ಬೇಕು ಅಂದರೆ 6th ಒನ್ನು ಹಾಕ್ಕೋಬೋದು. ಇಲ್ಲಿಗೆ ಬರುತ್ತೆ 6th ಒನ್ನು. ಬೀಡು ಅಷ್ಟೇ ಇರೋದು. ಇಲ್ಲಿ ನಾನು ಏರಿಸಿರೋದ್ರಲ್ಲಿ ಬೀಡು ಖಾಲಿಯಾಗಿದೆ. ಸೊ ಹಾಗಾಗಿ ಸ್ಟಾಪ್ ಮಾಡ್ತಾಯಿದ್ದೀನಿ. ನೋಡಿ, ಈ ಬ್ಯಾಕ್ ಸೈಡ್ ಹೋಗಿ ನಾವು ಇಲ್ಲಿ ನಾಟನ್ನು ಹಾಕ್ಕೊಳ್ಳೋಣ ಫಸ್ಟು. ನಾವಿಲ್ಲಿ ಯಾವುದೇ ರೀತಿ ಪೆಟಲ್ ಜಾಯಿನ್ ಮಾಡಿಲ್ಲ. ಸೊ ಹಾಗಾಗಿ ನಿಮಗೆ ಅದು ಕನ್ಫ್ಯೂಸ್ ಅಂದರೆ ಸ್ವಲ್ಪ ಅದು ಪೆಟಲ್ಸ್ ಕೂರೋದಕ್ಕೆ ಸ್ವಲ್ಪ ಅಂದರೆ ನೀವು ನಾಟ್ ಹಾಕಿ
ಬೀಡ್ ಹೊಲಿದ ಮೇಲೆ ಅದು ನೀಟಾಗಿ ಸ್ಟಿಫಾಗಿ ಕೂರುತ್ತೆ, ಅಂದರೆ ನಮಗೆ ಕಾಣುತ್ತೆ ನೀಟಾಗೆ. ಅಲ್ಲಿವರೆಗೂ ಏನಿದೆ ಈಗ ಬಂತು ಅಂತ ಅಂದ್ಕೋಬೋದು. ನೋಡಿ ಈ ಥರ ಕಾಣುತ್ತೆ. ಈಗ ಇದನ್ನು ಬ್ಯಾಕ್ ಸೈಡ್ ಥ್ರೆಡ್ ಇದೆಯಲ್ಲ ಕಟ್ ಮಾಡಿ ಗಮ್ ಹಾಕಿ ಇಲ್ಲಿಗೆ ನಾನು ಬೀಡನ್ನು ಹೇರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಕಾಣುತ್ತೆ. ತುಂಬ ಕ್ಯೂಟಾಗಿ ಬಂದಿದೆ. ನಾನಂದರೆ ಚಿಕ್ಕದಾಗಿ ಹಾಕಿದ್ದೀನಿ, ಇದು ದೊಡ್ಡದಾಗಿದೆ ನಾನು ಫಸ್ಟ್ ತೋರಿಸಿರೋದು. ನೋಡಿ ಇದು 15 ಡಬಲ್ ನಾಟು, ಅಲ್ಲಿಗೆ 30 ಬರುತ್ತೆ. ಒಂದು ಪೆಟಲ್ಸ್ಗೆ 30 ಡಬಲ್ ನಾಟ್ ಬರುತ್ತೆ, ಇದು 20 ಡಬಲ್ ನಾಟ್ ಬರುತ್ತೆ. ಸೊ ಸೈಜ್ ಈ ಥರ ಡಿಫ್ರೆಂಟ್ ಆಗುತ್ತೆ. ನೀವು ನಾಟನ್ನು ಕಮ್ಮಿ ಮಾಡಿಕೊಂಡ್ರೆ ಈ ಥರ ಚಿಕ್ಕದಾಗೆ ದೊಡ್ಡದಾಗಿ ಬರುತ್ತೆ. ಬೀಡನ್ನು ಅಷ್ಟೇ ನೀವು ಯಾವುದು ಬೇಕೋ ಅದನ್ನು ಬೀಡನ್ನು ಚೂಸ್ ಮಾಡಿ ನೀವು ಏರಿಸ್ಕೋಬೇಕು. ಮುಂಚೆನೇ ಶೆಟಲ್ಗೆ ಈ ದಾರಕ್ಕೆ ಏರಿಸ್ಕೊಂಡು ಕೋನ್ಗೆ ಏರಿಸ್ಕೊಂಡು ಫಸ್ಟು ನೀವು ಈ ಥರ ರೋಲಲ್ಲಿ ಇರುತ್ತಲ್ಲ ದಾರ, ಇದಕ್ಕೆ ಏರಿಸ್ಕೊಂಡು ಆನಂತರ ನಾವು ಶೆಟಲ್ಗೆ ಸುತ್ಕೋಬೇಕು. ನೀವು ಈ ಥರ ಹಾಕಬೇಕು ಅಂದರೆ ಈ ಥರ ನೀವು ಇನ್ನೂ ಡಿಫ್ರೆಂಟಾಗಿ ಬೀಡನ್ನು ಏರಿಸ್ಕೊಂಡು ಚೂಸ್ ಮಾಡಿಕೊಂಡು ನಿಮ್ಮ ಸ್ಯಾರಿಗೆ ತಕ್ಕಾಗಿ ಮ್ಯಾಚ್ ಆಗೋವಂಥ ಬೀಡನ್ನು ಚೂಸ್ ಮಾಡಿಕೊಂಡು ಏರಿಸ್ಕೊಂಡು ಈ ಥರ ಡಿಫ್ರೆಂಟಾಗಿ ಟೈಪ್ಸ್ ಬರುತ್ತಲ್ವ ಶೇಪ್ಗಳು, ಅವನ್ನು ಏರಿಸ್ಕೊಂಡು ನೀವು ಯಾವ್ಯಾವುದು ಬೇಕೋ ಅದನ್ನು ಈ ಥರ ಡಿಫ್ರೆಂಟಾಗಿ ಬಿಟ್ಕೋಬೋದು. ಪೆಟಲ್ಸು ಅಥವಾ 3 ಪೆಟಲ್ಸ್ 4 ಪೆಟಲ್ಸ್ 5 ಪೆಟಲ್ಸ್ ಈ ಥರ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾನಿಲ್ಲಿ 5 ಪೆಟಲ್ಸ್ ತೋರಿಸಿದ್ದೀನಿ. ಹಾಕ್ಬೇಕಾದ್ರೆ 3 ಪೆಟಲ್ಸ್ ತೋರಿಸ್ದೆ, 4 ಪೆಟಲ್ಸ್ ತೋರಿಸ್ದೆ. ಇಷ್ಟು ಬಿಟ್ಟರೆ ಹೇಗೆ ಕಾಣುತ್ತೆ ಅಂತಂದು 5 ಪೆಟಲ್. ನಿಮಗೆ ಇನ್ನೂ ಬೇಕು ಅಂದರೆ ಇನ್ನೂ 1 ಪೆಟಲ್ ಹಾಕ್ಕೋಬೋದು. ಇನ್ನು ಚಿಕ್ಕದಾಗಿ ಬೇಕು ಅಂದರೆ ನಾಟನ್ನು ಕಮ್ಮಿ ಮಾಡ್ಕೊಳ್ಳಿ, ದೊಡ್ಡದಾಗಿ ಬೇಕಂದರೆ ನಾಟ್ಗಳನ್ನು ಜಾಸ್ತಿ ಮಾಡ್ಕೊಳ್ಳಿ, ಡಬಲ್ ಸ್ಟಿಚ್ಚನ್ನು. ಓಕೆ ಫ್ರೆಂಡ್ಸ್, ಈ ಥರ ಕಲರ್ಫುಲ್ಲಾಗಿ ನೀವು ಹಾಕಿ ಈಗಲೇ ಏರಿಸ್ಕೊಂಡು ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ. ದುಪ್ಪಟ್ಟಾಗೆ ಮತ್ತು ನಿಮ್ಮ ಸ್ಯಾರಿ ನಿಮ್ಮ ಸ್ಯಾರಿಗಳಿಗೆ ಸಿಂಪಲಾಗಿ ಆ ಸ್ಯಾರಿಗಳಿಗೆ ಅಂತ ಸಿಂಗಲ್ ಟೆಸಲ್ಸ್ ಹೊಲ್ಕೊಂಡು ನೋಡಿ ಒಂದು ಸರಿ, ತುಂಬ ಚೆನ್ನಾಗಿ ಕಾಣುತ್ತೆ. ಆನಂತರ ನೀವು ಅದು ಕಸ್ಟಮರ್ಗೆ ತೋರಿಸಿದ್ರೆ ಅವ್ರಿಗೆ ಲೈಕ್ ಆದರೆ ಅವ್ರು ಕೇಳಿದ್ರೆ ನೀವು ಹಾಕ್ಕೊಡ್ಬೋದು. ಓಕೆ ಫ್ರೆಂಡ್ಸ್, ಈಗಲೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸಿಗೆ ವೀಡಿಯೋಸ್ನ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಇನ್ನೂ ಹೊಸ ಒಂದು ಡಿಸೈನ್ನೊಂದಿಗೆ. ಓಕೆ ಫ್ರೆಂಡ್ಸ್, ಬಾಯ್.